ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಸುಮಾರು ಒಂದು 100 ಎಕರೆ ಮೇಲಿರುವಂತಹ ಒಂದು ದೊಡ್ಡ ಕೆರೆ. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ. ತಾರ್ ರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ. ಎನ್ ಎಚ್ಚಿಂದ 2 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಏನು ದೊಡ್ಡದೊಂದು ನೀರು ಟ್ಯಾಂಕ್ ಥರ ಕಾಣ್ತಿದೆಯಲ್ಲ, ಇದು ನಮ್ಮ ನಂಜನಗೂಡು ಕಪಿಲಾ ನದಿಯಿಂದ ನೀರು ಇಲ್ಲಿಗೆ ಲಿಫ್ಟ್ ಆಗುತ್ತೆ. ಇಲ್ಲಿಂದಲೇ ಸುಮಾರು ಒಂದು 1000 ಎಕರೆ ಅಥವಾ ಸಾವಿರಾರು ಎಕರೆ ಜಮೀನುಗಳಿಗೆ ಇದು ನೀರು ಉಪಯೋಗ ಆಗುವಂಥ ಒಂದು ಜಾಗ. ಈ ಒಂದು ಸ್ಪಾಟ್ಗೆ ಹತ್ತಿರವಾಗಿ ಅಟ್ಯಾಚ್ ಆಗಿ ಒಂದು 2 ಎಕರೆ 15 ಗುಂಟೆ ಪ್ರಾಪರ್ಟಿ ಮಾರಾಟಕ್ಕಿದೆ. ಈ ನೋಡಿ, ಈ ರಸ್ತೆ ಇದೆಯಲ್ಲ, ಇದು ಸರ್ಕಾರಿ ರಸ್ತೆ. ನಮ್ಮ ನಂಜನಗೂಡು ಕಪಿಲಾ ನದಿಯಿಂದ ವಾಟರ್ ಲಿಫ್ಟ್ ಆಗುತ್ತಲ್ಲ, ಅಲ್ಲಿಂದ ಇಲ್ಲಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದು. ಇದಕ್ಕೆ ಅಟ್ಯಾಚ್ ಆಗಿಯೇ ಈ ಒಂದು ಪ್ರಾಪರ್ಟಿ ಇರುವಂಥದ್ದು ಹೋಗುತ್ತೆ. ಇದು ಈಸ್ಟ್ ಫೇಸಿಂಗ್ ಬರುತ್ತೆ. ಇದು ಎಂಟ್ರೆನ್ಸ್. ಇದು ಇಲ್ಲಿ ವಾಸಕ್ಕೆ ಒಂದು ಮನೆಯೂ ಕೂಡ ಇದೆ. ಟೋಟಲ್ ಬೌಂಡ್ರಿಗೆ ಇವರು ಫೆನ್ಸ್ ಮಾಡಿದ್ದಾರೆ. ಮತ್ತು ಫ್ರಂಟಲ್ಲೆಲ್ಲ ಸಿಲ್ವರ್ಸ್ ಇದೆ. ಈ ಪ್ರಾಪರ್ಟಿಲಿ ಒಂದು ವಿಶೇಷ ಏನಂತಂದರೆ, ಒಂದು ವ್ಯೂ ಪಾಯಿಂಟ್ಸ್ ಚೆನ್ನಾಗಿದೆ, ಮತ್ತು ಒಂದು ಲೇಕ್ ವ್ಯೂ ಕೂಡ ಇದೆ. ಈ ಕಡೆ ಬೆಟ್ಟ ಗುಡ್ಡ ವ್ಯೂ ಕೂಡ ಇದೆ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ತಾರ್ ರೋಡು ರೈಲ್ವೆ ಟ್ರ್ಯಾಕಿಗೆ ಸಿಗುತ್ತೆ. ಇದಕ್ಕೆ ಸೇರಿದಂಗೆ ಈ ಒಂದು ಪ್ರಾಪರ್ಟಿ ಇರುವಂಥದ್ದು. ಒಟ್ಟು ಸುಮಾರು ಒಂದು 100 ಕೋಕೋನಟ್ ಟ್ರೀಸ್ ಇದೆ. ಇದು 2 ಎಕರೆ 15 ಗುಂಟೆ ಏನಿದೆಯಲ್ಲ, ಒಬ್ಬರು ಬೇಕಾದ್ರೆ ತೊಗೊಬೋದು, ಇಬ್ಬರು ಬೇಕಾದ್ರೆ ತೊಗೋಬೋದು, ಬೈಫರ್ಕೇಷನ್ ಮಾಡ್ಬೋದು. RTC 2 ಇದೆಯಂತೆ. ಸೊ ಒಬ್ಬೊಬ್ರಿಗೆ ಒಂದೊಂದು RTC ಮಾಡ್ಬೋದು. 2 ಬೋರ್ ಇದೆ, 2 ಕೂಡ ರನ್ನಿಂಗಲ್ಲಿದೆ. ಒಂದು ರನ್ನಿಂಗು, ಒಂದು ಹಂಗೆ 2 ಬೋರ್ ಅಂತ ಹೇಳಿದ್ನಲ್ಲ, ಬಟ್ ಇನ್ನೊಂದರಲ್ಲಿ ಮೋಟ್ರ್ ಹಾಕಿಲ್ಲ, ಮೋಟ್ರ್ ಹಾಕೊಬೇಕಾಗುತ್ತೆ. ಒಂದು ರನ್ನಿಂಗಲ್ಲಿದೆ, ಇನ್ನೊಂದು ಚಾಲು ಮಾಡ್ಬೇಕು ಇವಾಗ. ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಏನು ತೊಂದರೆ ಇಲ್ಲ, ಸಾಕಷ್ಟು ನೀರಿದೆ. ಇದು ಹೋಮ್ ಸ್ಟೇ ರೆಸಾರ್ಟ್ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಪ್ಲೇಸ್ ಇದು. ಮತ್ತು ಬಸ್ ರೂಟು 2-2.5 ಕಿಲೋಮೀಟ್ರ್ ಆಗುತ್ತೆ ಎನ್ ಎಚ್ಚಿಂದ. ಇದು ಸರ್ಕಾರಿ ರಸ್ತೆ. ಇದು ಎಂಡಿದು. ಈ ಸಿಲ್ವರು ಈ ಎಲ್ ಶೇಪಲ್ಲಿದೆ ನೋಡಿ. ಈ ಎಂಡಿಂಗ್ ಇದೆಯಲ್ಲ, ಈ ಭಾಗದಲ್ಲೂ ಸಿಲ್ವರ್ ಹಾಕಿದ್ದಾರೆ. ಮತ್ತು ಈಸ್ಟ್ಗಿದೆಯಲ್ಲ, ಇಲ್ಲೂ ಕೂಡ ಸಿಲ್ವರ್ ಹಾಕಿದ್ದಾರೆ. ಎತ್ತರವಾದ ಪ್ರದೇಶದಲ್ಲಿ ಲ್ಯಾಂಡ್ ಇದೆ ಇದು. ಎನ್ ಎಚ್ಗೆ ಬರೀ ಒಂದು 2.5 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರ ಮತ್ತು ನಂಜನಗೂಡು ಎನ್ ಎಚ್ ಇದೆಯಲ್ಲ, ಇಲ್ಲಿಗೆ ಜಸ್ಟ್ ಒಂದು 2.5 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ಮೈಸೂರು ಏರ್ಪೋರ್ಟಿಂದ ಈ ಒಂದು ಸ್ಪಾಟಿಗೆ 34 ಕಿಲೋಮೀಟ್ರ್ ಆಗುತ್ತೆ. 34 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್. 2 ಎಕರೆ 15 ಗುಂಟೆ, 2 RTC, ಒಬ್ಬರೇ ಓನರು. ಒಂದು ಬೋರು ರನ್ನಿಂಗಲ್ಲಿದೆ, ಇನ್ನೊಂದು ಬೋರ್ಗೆ ಮೋಟ್ರ್ ಹಾಸ್ಕೋಬೇಕು. ಒಟ್ಟಿಗೆ 2 ಎಕರೆ 15 ಗುಂಟೆ ತಗೊಂಡ್ರೂ ಕೂಡ ಓಕೆ, ಇಲ್ಲ 1 ಎಕರೆ ತಗೊಂಡ್ರೂ ಕೂಡ ಓಕೆ. ಒಬ್ರಿಗೆ 1 ಎಕರೆ ಆಗುತ್ತೆ, ಒಬ್ಬರಿಗೆ 1 ಎಕರೆ 15 ಗುಂಟೆ ಆಗುತ್ತೆ. ಅಲ್ಲಿ ಬೋರು ಮನೆ ಒಂದು ಸೈಡ್ ಆಗುತ್ತೆ. ಒಬ್ಬರು ತೊಗೊಂಡ್ರೆ ಇನ್ನೊಬ್ಬರಿಗೆ ಇನ್ನೊಂದು ಬೋರ್ಗೆ ಮೋಟ್ರ್ ಹಾಸ್ಕೋಬೇಕಾಗುತ್ತೆ.
ಸೊ ಒಟ್ಟಿಗೆ ತೊಗೊಂಡ್ರೆ ಏನು ತೊಂದರೆ ಇಲ್ಲ. ಸೊ ಕುಂಟೆಗೆ ಇವರು 1,80,000 ಕೋಟ್ ಮಾಡಿದ್ದಾರೆ. ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಇದು. ಬಟ್ ಮೈಸೂರು ಏರ್ಪೋರ್ಟಿಂದ 34 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ ಬಂದರೆ 20 ಕಿಲೋಮೀಟ್ರ್ ಆಗುತ್ತೆ. ಸೊ NH ಇಂದ 2.5 ಕಿಲೋಮೀಟ್ರ್ ಈ ಒಂದು ಪ್ರಾಪರ್ಟಿ ಇರುವಂಥದ್ದು. ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.